ಅಂದರೆ ಈ ಬಜೆಟ್ ಪ್ರಿಪ್ರೇಷನ್ ಮೀಟಿಂಗಲ್ಲಿ ಮಾತಾಡ್ತಿದ್ವಿ. ಅವಾಗ ಯಾರಿದ್ರು? ಓನ್ಲಿ ಮೈ ಸೆಲ್ಫ್, ಅಂದರೆ ಚೀಫ್ ಮಿನಿಸ್ಟರ್ ಆ್ಯಂಡ್ ಮೈ ಸೆಲ್ಫ್ ಆ್ಯಂಡ್ ಅವ್ರ ಫೈನಾನ್ಸ್ ಆಫೀಸರ್ಸ್ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಅವಾಗ ಏನು ಮಾಡೋದು? ಒಂದು 50 ಕೋಟಿ ಕೊಡೋಣ ಸರ್. 50 ಕೋಟಿ ಕೊಟ್ಟರೆ 224 into 50 crores 11,500 crores ಆಗುತ್ತೆ. ರಫ್ಲಿ ಐ ಮೇಟ್ ಬಿ 50-60 crores. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. 224 into 50 11,000 ಸಮಥಿಂಗ್ ಏನೋ ಬರ್ತಿರ್ಬೇಕು. ದಟ್ ಮಚ್ ಅಮೌಂಟ್ ಮೇ ನಾಟ್ ಬಿ ಅವೈಲೇಬಲ್. 11,500 ಕೋಟಿ ಮುಖ್ಯಮಂತ್ರಿಗಳು ಕೊಡಬೇಕಂತಲೇ ಇತ್ತು, 50 ಕೋಟಿ ಎಲ್ಲರಿಗೂ. ಆದರೆ 11,500 ಕೋಟಿ ಆಗ್ತದೆ. ಅಷ್ಟು ಅಮೌಂಟ್ ಇರಲಿಕ್ಕಿಲ್ಲ. ಅದಕ್ಕೆ ವಿ ಕ್ಯಾನ್ ಲಿಮಿಟ್ ಟು 8,000 crores ಅನ್ನೋಂಥ ವಿಚಾರವನ್ನು ನಾನೇ ಮುಖ್ಯಮಂತ್ರಿಗಳಿಗೆ ಹೇಳಿದ್ದು. ವಿಲ್ ಲಿಮಿಟ್ ಟು 8,000 crores. ಸೊ ಫೈನಾನ್ಸ್ ಸೆಕ್ರೆಟರಿಗಳು ಹೇಳಿದ್ರು, ಸರ್ ರಾಯರೆಡ್ಡಿ ಅವರು ಹೇಳೋದು ಸರಿ ಇದೆ ಸರ್, 8,000 ಕೋಟಿಗೆ ಮಾಡ್ಕೊಳ್ಳೋಣ. ಆಮೇಲೆ ಇನ್ನೊಂದು ಬಂತು. ಈ BBMPನಲ್ಲಿ 28 ಜನ MLA ಇದ್ದಾರೆ. ಅಂದರೆ ಬ್ಯಾಂಗ್ಳೂರು ಸಿಟಿ ಅಲ್ಲಿ 12 ಜನ ಕಾಂಗ್ರೆಸ್ MLA ಇದ್ದಾರೆ, 16 ಜನ ಅಪೋಸಿಷನ್ ಇದ್ದಾರೆ. BBMPಗೆ ನಾವು ಸ್ಪೆಷಲ್ ಫಂಡ್ ಕೊಡ್ತಾ ಇದ್ದೀವಿ ವರ್ಷ, several thousand crores. ಹೀಗಾಗಿ BBMPನಲ್ಲಿ ಅವ್ರಿಗೆ 50 crores ಇಸ್ ನಥಿಂಗ್ ಒಬ್ಬ MLAಗೆ. ಅದಕ್ಕೆ ನಾವು BBMP ಫಂಡಲ್ಲೇ ಅವ್ರಿಗೆ ನೀಡ್ ಬೇಸ್ಡ್ ಮೇಲೆ ಅವ್ರಿಗೆ they may get 100 crores, maybe they may get 200 crores in BBMP, irrespective of party, opposition or whatever. BBMP exclude ಮಾಡಿಬಿಡಿ ಸರ್, ಎಕ್ಸ್ಕ್ಲೂಡ್ ಮಾಡಿ 8,000 crores ಕೊಡೋಣ. ದೆನ್ ಅಪೋಸಿಷನ್ಗೆ ಒಂದು 25 ಕೋಟಿ ಕೊಡೋಣ ಸರ್, 50 ಕೋಟಿ ರೂಲಿಂಗ್ ಪಾರ್ಟಿ ಕೊಡೋಣ. ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ 41 MLA ಇದ್ದಾರೆ. 41ರಲ್ಲಿ 27 ಜನ ಕಾಂಗ್ರೆಸ್ MLA ಇದ್ದಾರೆ, 14 ಜನ ಅಪೋಸಿಷನ್ ಇದ್ದಾರೆ. ನಮಗೆ KKRDB ಹಣನೂ ಜಾಸ್ತಿ ಬರ್ತಾ ಇದೆ, ಅಲ್ಲಿ ಕೂಡ ಕಾಂಗ್ರೆಸ್ MLAಗಳಿಗೆ 25 ಕೋಟಿನೇ ಕೊಡೋಣ ಅಂತ ಒಂದು ಸಲಹೆಗಳು ಬಂತು. ಅದಕ್ಕೆ ನಾನು ಸಪೋರ್ಟ್ ಮಾಡಿದೆ, ಐ ಸಪೋರ್ಟೆಡ್. ಇದನ್ನೆಲ್ಲ ಲೆಕ್ಕ ಹಾಕಿದರೆ 7,425 ಕೋಟಿ ಆಗುತ್ತೆ ನಾನು ಹೇಳಿದ ಲೆಕ್ಕ. ಅಂದರೆ BBMP ಹೊರತುಪಡಿಸೋದು 28, ಅಪೋಸಿಷನ್ ಎಲ್ಲರಿಗೂ ಸೇರಿ 25 ಕೋಟಿ, ರೂಲಿಂಗ್ ಪಾರ್ಟಿ ಕೊಡ್ತೀನಿ ನನಗೆ ಎಷ್ಟೆಷ್ಟು ಅಂತ ಡೀಟೇಲು. ಮತ್ತು ಕಾಂಗ್ರೆಸ್ ಶಾಸಕರು ಹೈದರಾಬಾದ್ ಕರ್ನಾಟಕದಲ್ಲಿ 27 ಜನಕ್ಕೆ 25 ಕೋಟಿ ಹಿಡಿದ್ರೆ 7,425 ಆಗುತ್ತೆ ಸರ್. ಮತ್ತು ಏನಾದರೂ ಹೈದರಾಬಾದ್ ಕರ್ನಾಟಕದವ್ರು ಕಾಂಗ್ರೆಸ್ MLAಗಳು ಬಂದು ಗಲಾಟೆ ಮಾಡಿ ಸರ್ ಇದು ನಮಗೂ ಮಾಡಿ ಹಂಗೆ ಮಾಡಿ ಅಂದರೆ ಅನಿವಾರ್ಯ ಒಂದು ಸಲ ಸ್ಪೆಷಲ್ ಆಗಿ ತಾವೇನಾರು ಕನ್ಸಿಡರ್ ಮಾಡ್ತೀನಿ ಅಂದರೆ 8,075 crores ಆಗುತ್ತೆ. ಅಂದರೆ 8,075 ಕೋಟಿ ಆಗುತ್ತೆ. ಅದಕ್ಕೆ ನಾವು 8,000 ಕೋಟಿ ಇಟ್ಕೊಂಡ್ಬಿಡೋಣ ಸರ್. ಆಮೇಲೆ ನೋಡೋಣ, ನಮ್ಮ KKRDB ಕಲ್ಯಾಣ ಕರ್ನಾಟಕ ಕಾಂಗ್ರೆಸ್ MLAs ಏನಾರು ಫುಲ್ ಡಿಮ್ಯಾಂಡ್ ಮಾಡಿದರೆ ವಿಲ್ ಗಿವ್ 50 crores ಅಂತ ಹೇಳಿ ರೌಂಡ್ ಆಫ್ ಮಾಡಿ 8,000 crores ಇಟ್ಟಿದ್ದಾರೆ. ಇದರಲ್ಲಿ ನಾವು ತಾರತಮ್ಯ ಮಾಡಬೇಕು ಅಂತ ಇಟ್ಟಿಲ್ಲ. ಹಾಗಾದ್ರೆ KKRDBನಲ್ಲಿ MLAಗಳಿಗೆ ಯಾಕೆ ನಾವು 25 ಕೋಟಿ ಕೊಡಬೇಕಂತ ಸಜೆಸ್ಟ್ ಮಾಡಿದ್ದೇವೆ ಈಗ? ಯಾಕಂದ್ರೆ ಅವ್ರಿಗೆ ಒಂದಿಷ್ಟು ಸ್ಪೆಷಲ್ ಫಂಡ್ ಬರುತ್ತೆ ಅಂತೇಳಿ. ಇದು ತಾರತಮ್ಯ ನಮ್ಮ ಪಾರ್ಟಿ, ಅದರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ತಾರತಮ್ಯ ಮಾಡುವ ಪ್ರಶ್ನೆ ಇಲ್ಲ. ಹಿ ರೆಸ್ಪೆಕ್ಟ್ ಎವ್ರಿಬಡಿ, ಅವರ್ ಕಾಂಗ್ರೆಸ್ ಗವರ್ಮೆಂಟ್ ರೆಸ್ಪೆಕ್ಟ್ ಎವ್ರಿಬಡಿ. ಇದು ನಾವು ಸ್ಪಷ್ಟ